ಪ್ರಿನ್ಸಿಪಲ್ ಏನು ಮಾಡ್ತಾ ಇದ್ದೀರಿ ತೋರಿಸ್ಬೇಕಾ ಇದರ ಸೀರಿಯಸ್ನೆಸ್ನ ನಿಮಗೆ ಅಂತ ಹೇಳಿದ ಮೇಲೆ ಆಟ ಸೀರಿಯಸ್ ಆಯಿತು. ಒಬ್ರನ್ನೊಬ್ರು ಬ್ಲೇಮ್ ಮಾಡಿಕೊಂಡ್ರು. ಅವರ ಮನಸ್ಸೊಳಗೆ ಇದ್ದು ಏನೇನು ನಾಟಕಗಳನ್ನು ಮಾಡ್ತಾ ಇದ್ರು ಅದನ್ನೆಲ್ಲ ಅವರೇ ಹೊರಗೆ ಹಾಕಿದ್ರು. ತದನಂತರ ಅವರಿಬ್ಬರಿಗೆ ಒಂದು ಆಟದಲ್ಲಿ ಪೈಪೋಟಿಯು ಬಿತ್ತು. ನೆಕ್ಸ್ಟ್ ಲೆವೆಲ್ ಈಗ ಅವರಿಬ್ರು ಬೇರೆ ಬೇರೆ ಅನ್ನೋ ಥರದಲ್ಲಿ ಬರ್ತಾ ಇದೆ. ದಿಸ್ ಇಸ್ ಹೌ ಬಿಗ್ ಬಾಸ್ ವರ್ಕ್. ಈಗ ಅಶ್ವಿನಿ ಮತ್ತು ಗಿಲ್ಲಿ ಜೊತೆಗಿನ ಕಾಂಬಿನೇಷನ್ ಇದೆಯಲ್ಲ, ದಟ್ ಇಸ್ ಸಮ್ ಹೌ ಫನ್ನಿ ಅಂಡ್ ವರ್ಕಿಂಗ್. ಗಿಲ್ಲಿಯ ಕಾರಣಕ್ಕೋಸ್ಕರವೇ ಬಿಗ್ ಬಾಸ್ ನೋಡ್ತಾ ಇರುವಂತಹ ಅದೆಷ್ಟೋ ಜನ ಇದ್ದಾರೆ. ಸ್ಟ್ರೈಟ್ ಅವೇ ಬಿಗ್ ಬಾಸ್ ಅವರಿಬ್ಬರ ನಡುವೆನೇ ಈಗ ತಂದಿಟ್ಟು ಮಜಾ ನೋಡೋ ಕೆಲಸ ಮಾಡ್ತಾ ಇದ್ದಾರೆ. ನಮಸ್ಕಾರ, ಸ್ವೀಟ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರ್ಕೀರ್ತಿ. ದಿಸ್ ಇಸ್ ಹೌ ಬಿಗ್ ಬಾಸ್ ವರ್ಕ್ಸ್. ಸಾಕಷ್ಟು ಜನಕ್ಕೆ ಪ್ರಶ್ನೆಗಳಿತ್ತು, ಹಿಂಗೆ ಆಡ್ಕೊಂಡು ಹೋದರೆ ಅಶ್ವಿನಿ ಮತ್ತು ಜಾಹ್ನವಿ ಹೆಂಗೆ ಮುಂದೆ, ಇವ್ರು ಲಾಸ್ಟ್ ತನಕ ಹಿಂಗೆ ಇದ್ಬಿಡ್ತಾರೆ, ಬಿಗ್ ಬಾಸ್ ಅದಕ್ಕೆ ಅವಕಾಶವೇ ಕೊಡೋದಿಲ್ಲ. ಇದನ್ನು ಹೇಳಿದ್ದೆ ನಾನು 2ನೇ ವಾರದಲ್ಲೇ. ಯಾಕೆ ಅವಕಾಶ ಕೊಡೋದಿಲ್ಲ ಅಂದರೆ ಅವ್ರಿಗೆ ಗೊತ್ತು, 2 ಇಂಡಿವಿಜುವಲ್ ಸ್ಟ್ರಾಂಗ್ ಕ್ಯಾಂಡಿಡೇಟ್ಸ್ ಒಟ್ಟಾದರೆ ಅದು ಸಿಂಗಲ್ ಗೇಮ್ ಆಗುತ್ತೆ. ಅಲ್ಲಿ ಅವರಿಗೆ ಬೇಕಾದ ಹಾಗೆ ಆಟವನ್ನು ಕ್ಯಾರಿ ಮಾಡೋದಕ್ಕಾಗೋದಿಲ್ಲ. ಇದನ್ನು ತುಂಬ ಸೂಕ್ಷ್ಮವಾಗಿ ಸುದೀಪ್ ಸರ್ ಪದೇ ಪದೇ ಬಂದು ಅರ್ಥ ಮಾಡಿಸುವ ಕೆಲಸವನ್ನು ಮಾಡಿದರೂ ಸಹಿತ ಅವ್ರಿಗದು ಗೊತ್ತಾಗಲಿಲ್ಲ. ಆದರೆ ಈಗ ಬಿಗ್ ಬಾಸ್ ಸರಿ ನೀವೇನೋ ಬದಲಾಗೋ ಥರ ಕಾಣ್ತಿಲ್ಲ, ಅದಕ್ಕೆ ನಾನೇನೋ ಪ್ಲ್ಯಾನ್ ಮಾಡ್ತೀನಿ ಅಂತ ಹೇಳಿ ಏನೋ ಒಂದು ಡಿಬೇಟ್ ಮಾಡುವಂತಹ ಚಾನ್ಸನ್ನು ಕೊಟ್ಟರು. ಆವಾಗ ಸ್ಟ್ರೈಟ್ ಅವೇ ಜಾಹ್ನವಿ ಮತ್ತು ಅಶ್ವಿನಿ ಅವ್ರನ್ನ ಎದುರ ಬಿಟ್ಟರು. ಆರಂಭದಲ್ಲಿ ಅವರಿಬ್ಬರು ಅದನ್ನು ಜೋಕಾಗಿ ಕಾಮಿಡಿಯಾಗಿ ಕನ್ವರ್ಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಸಹಿತ ಫಸ್ಟ್ ಎವರ್ ಬಿಗ್ ಬಾಸ್ ಖಡಕ್ಕಾಗಿ ಆದೇಶ ಕೊಟ್ಟರು. ಪ್ರಿನ್ಸಿಪಲ್ ಏನು ಮಾಡ್ತಾ ಇದ್ದೀರಿ ತೋರಿಸ್ಬೇಕಾ ಇದರ ಸೀರಿಯಸ್ನೆಸ್ನ ನಿಮಗೆ ಅಂತ ಹೇಳಿದ ಮೇಲೆ ಆಟ ಸೀರಿಯಸ್ ಆಯಿತು. ಒಬ್ರನ್ನೊಬ್ರು ಬ್ಲೇಮ್ ಮಾಡಿಕೊಂಡ್ರು. ಅವರ ಮನಸ್ಸೊಳಗೆ ಇದ್ದು ಏನೇನು ನಾಟಕಗಳನ್ನು ಮಾಡ್ತಾ ಇದ್ರು ಅದನ್ನೆಲ್ಲ ಅವರೇ ಹೊರಗೆ ಹಾಕಿದ್ರು. ತದನಂತರ ಅವರಿಬ್ಬರಿಗೆ ಒಂದು ಆಟದಲ್ಲಿ ಪೈಪೋಟಿಯು ಬಿತ್ತು. ನೆಕ್ಸ್ಟ್ ಲೆವೆಲ್ ಈಗ ಅವರಿಬ್ಬರು ಬೇರೆ ಬೇರೆ ಅನ್ನೋ ಥರದಲ್ಲಿ ಬರ್ತಾ ಇದೆ. ಕಾಕ್ರೋಚ್ ಸುದಿ ಅವ್ರು ಹೋಗಿ ಸ್ಟ್ರೈಟ್ ಅವೇ ಹೇಳಿದ್ರು, ನೋಡಿ ಫ್ರೆಂಡ್ಶಿಪ್ ಇಟ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು, ಬಟ್ ಸದ್ಯಕ್ಕೆ ಕಟ್ ಮಾಡಿ, ನಿಮ್ಮಾಟ ನೀವಾಡಿ ಅವರಾಟ ಅವರಾಡಲಿ ಅಂತ. ಆ್ಯಂಡ್ ಅಶ್ವಿನಿ ಅವರಿಗೆ ತಲೆಯಲ್ಲಿ ಏನು ಬಂದಿದೆ ಅಂತಂದರೆ, ಇವರು ನನ್ನನ್ನು ಉಪಯೋಗಿಸ್ಕೊಂಡು ನನ್ನ ಬೆಂತಟ್ಟಿ ನನ್ನನ್ನು ಮುಂದೆ ತಳ್ಳಿ ನನ್ನನ್ನು ದಬ್ಬಿ ಗುಂಡಿಗೆ ಬೀಳಿಸಿ ನನ್ನನ್ನು ಮನೆಯಿಂದ ಹೊರಗಡೆ ಹಾಕಿ ಆಮೇಲೆ ಇವರು ಆಟ ಆಡೋ ಪ್ರಯತ್ನ ಪಡ್ತಿದ್ದಾರೆ ಅನ್ನೋ ಥರ ಅಶ್ವಿನಿ ಅವರು ಜಾಹ್ನವಿ ಅವ್ರ ಮೇಲೆ ಆರೋಪವನ್ನು ಮಾಡ್ತಿದ್ದಾರೆ. ದಿಸ್ ಈಸ್ ಹೌ ಬಿಗ್ ಬಾಸ್ ವರ್ಕ್ಸ್. ನೋಡಿ, ನಾನು ನಿಮಗೊಂದು ಮಾತು ಹೇಳ್ತೀನಿ. ಇಲ್ಲಿ ಸುದೀಪ್ ಸರ್ ಪ್ರತಿ ವಾರಾಂತ್ಯದಲ್ಲಿ ಬಂದಾಗ ಕೆಲವರು ಕಾಂಬಿನೇಷನ್ಗಳ ಬಗ್ಗೆ ಟೀಕೆ ಮಾಡ್ತಾರೆ, ಕೆಲವು ಕಾಂಬಿನೇಷನ್ಗಳ ಬಗ್ಗೆ ಸಪೋರ್ಟ್ ಮಾಡ್ತಾರೆ. ನಿಮಗೆ ಇಲ್ಲಿಯ ತನಕ ಸುದೀಪ್ ಸರ್ ಗಿಲ್ಲಿ ಮತ್ತು ಕಾವ್ಯ ಕಾಂಬಿನೇಷನ್ ಬಗ್ಗೆ ಮಾತಾಡಿದ್ದನ್ನು ನೀವು ನೋಡಿರೋದಿಲ್ಲ. ಯಾಕೆ ಅಂತಂದರೆ ದಟ್ ಕಾಂಬಿನೇಷನ್ ಇಸ್ ವರ್ಕಿಂಗ್. ಅದು ತುಂಬ ಅಟ್ಯಾಚ್ಡ್ ಅಂಡ್ ಏನೋ ಲವ್ವಿ ಡವ್ವಿ ಜೋಡಿ ಅಲ್ಲ. ಅದು ತುಂಬ ಮೆಚ್ಯೂರ್ಡ್ ಫನ್ನಿ ಜೋಡಿ ಥರ ಕಾಣಿಸುತ್ತೆ. ಸೊ ಹಾಗಾಗಿ ಆ ಕಾಂಬಿನೇಷನ್ ವರ್ಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸುದೀಪ್ ಸರ್ ಅದ್ರ ಬಗ್ಗೆ ಮಾತಾಡಲ್ಲ. ಆದರೆ ಯಾವ ಕಾಂಬಿನೇಷನ್ ಮನೆಯ ಮನಸ್ಥಿತಿಯನ್ನು ಮತ್ತು ಪರಿಸ್ಥಿತಿಯನ್ನು ಮತ್ತು ಆಟದ ವೈಖರಿಯನ್ನು ಹಾಳು ಮಾಡುತ್ತೆ, ಅದಕ್ಕೇ ಅವರು ತುಂಬ ಸೂಕ್ಷ್ಮವಾಗಿ ರಾಶಿಕಾಗೂ ಹೇಳಿದರು, ಇದೇ ಥರ ಒಬ್ಬರ ಹತ್ರನೇ ಫಿಕ್ಸ್ ಆಗಿ ಒಂದು ಮೂಲೆಯಲ್ಲಿ ಕೂತಿದ್ರೆ ಒಂದಿನ ಇಲ್ಲಿ ಹೊರಗಡೆ ಬರ್ತೀರಿ ಅಂತ. ಯಾಕಂದರೆ ಅವ್ರಿಗೆ ಗೊತ್ತಾಯಿತು ರಾಶಿಕಾ ಬೇರೆ ಏನೂ ಮಾಡ್ತಾ ಇಲ್ಲ, ಬರೀ ಸೂರಜ್ ಜೊತೆಗೆ ಅಂಟ್ಕೊಂಡು ಒಂದು ಕಾರ್ನರಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀಯಾಳೆ ಅಂತ. ಪ್ರತಿದಿನ ಅದನ್ನೇ ತೋರಿಸ್ಲಿಕ್ಕಾಗಲ್ವೇ? ದಿನವಿಡೀ ಅದನ್ನೇ ತೋರಿಸ್ಲಿಕ್ಕಾಗಲ್ವೇ? ಎಪಿಸೋಡ್ ಪೂರ್ತಿ ಅದನ್ನೇ ತೋರಿಸ್ಲಿಕ್ಕಾಗಲ್ವೇ? ಸೊ ಇದನ್ನ ತಲೆಯಲ್ಲಿ ಇಟ್ಕೊಂಡು ತುಂಬ ಸೂಕ್ಷ್ಮವಾಗಿ ಅವರು ಹೇಳಿದರು. ಈಗ ರಾಶಿಕಾ ಮತ್ತು ಸೂರಜ್ ನಡುವೆಯೂ ಬೆರುಕು ಮೂಡಿದ ಹಾಗಿದೆ, ನನ್ನ ಸಪೋರ್ಟಿಗೆ ಬಂದು ನಿಂತ್ಕೊಳ್ಳಿಲ್ಲ ನೀನು ಅಂತ. ನೆನ್ನೆ ಪ್ರಿನ್ಸಿಪಲ್ ರಘು ಜೊತೆ ಜಗಳ ಆಡಬೇಕಾದ್ರೆ ನನ್ನ ಸಪೋರ್ಟಿಗೆ ಬರಲಿಲ್ಲ ಅನ್ನೋ ಒಂದು ಸಿಲಿ ರೀಸನ್ ಇಟ್ಕೊಂಡು ಅವರಿಬ್ಬರು ಇವಾಗ ಕಿತ್ತಾಡ್ತಾ ಇದ್ರು ನೆನ್ನೆ. ಅದೇನೇ ಇರಲಿ, ನಾನು ಹೇಳೋದು ಬಿಗ್ ಬಾಸ್ಗೆ ಏನು ಬೇಕು ಏನು ಬೇಡ, ಎಷ್ಟು ಬೇಕು ಎಷ್ಟು ಬೇಡ ಎಲ್ಲವೂ ಗೊತ್ತಿದೆ. ಅದರ ಆಳ ಅಗಲವನ್ನು ಅರ್ಥ ಮಾಡಿಕೊಂಡೇ ಅವರು ಶೋನ ನಡೆಸೋದು. ಆ ಶೋ ಹಿಂದಿರುವ ತಲೆಗಳು ಯೋಚನೆ ಮಾಡೋದು ಅದನ್ನೇ. ಈ 2 ಕಾಂಬಿನೇಷನ್ ಎಲ್ಲಿಯ ತನಕ ವರ್ಕ್ ಆಗುತ್ತೆ ನೋಡಿ. ಜಾಹ್ನವಿ ಮತ್ತು ಅಶ್ವಿನಿ ಅವ್ರ ಜೊತೆಗಿದ್ದು ಗಿಲ್ಲಿಯ ಎದುರು ನಡೀತಾ ಇದ್ದಂತಹ ಕಾಂಬಿನೇಷನ್ ಇದೆಯಲ್ಲ, ಅದು ಲಾಂಗ್ ರನ್ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಜನಕ್ಕೆ ಇರಿಟೇಟ್ ಆಗಿಬಿಡುತ್ತೆ ಒಂದು ಹಂತಕ್ಕೆ 2 ಕ್ಯಾರೆಕ್ಟರ್ಗಳ ಮೇಲೆ. ಮತ್ತು ಆ 2 ಕ್ಯಾರೆಕ್ಟರ್ಗಳು ಒಟ್ಟಿಗಿದ್ದಾಗ ಮಾತ್ರ ಆ ಕ್ಯಾರೆಕ್ಟರ್ಗಳು ಹಾಗೆ ಬಿಹೇವ್ ಮಾಡ್ತವೆ ಅನ್ನೋದನ್ನು ಜನನೂ ಅರ್ಥ ಮಾಡ್ಕೊಂಡಿರ್ತಾರೆ, ಬಿಗ್ ಬಾಸು ಅರ್ಥ ಮಾಡ್ಕೊಂಡಿರ್ತಾರೆ. ಗಿಲ್ಲಿಯನ್ನು ಅವರಿಬ್ಬರು ಸೇರಿಕೊಂಡು ಇಡೀ ಎಪಿಸೋಡ್ ಪೂರ್ತಿ ಟಾರ್ಗೆಟ್ ಮಾಡ್ತಾ ಹೋದರೆ ಒನ್ ಸೈಡೆಡ್ ಆಗಿ ಗಿಲ್ಲಿಗೆ ವಿನ್ ಸಿಕ್ಬಿಡುತ್ತೆ. ಸೊ ಹಾಗಾಗಿ ಈಗ ಅಶ್ವಿನಿ ಮತ್ತು ಗಿಲ್ಲಿ ಜೊತೆಗಿನ ಕಾಂಬಿನೇಷನ್ ಇದೆಯಲ್ಲ, ದಟ್ ಇಸ್ ಸಮ್ ಹೌ ಫನ್ನಿ ಆ್ಯಂಡ್ ವರ್ಕಿಂಗ್. ಆ್ಯಂಡ್ ಗಿಲ್ಲಿ ಎಷ್ಟೇ ಕಾಲೆಳೆದ್ರು, ಎಷ್ಟೇ ಕೋಪ ಬರೆಸಿದ್ರು ಸಹಿತ ಎಂಡ್ ಆಫ್ ದ ಡೇ ಆಡಿಯನ್ಸ್ಗೆ ಅದು ಫನ್ನಿಯಾಗಿ ಕಾಣ್ತಾ ಇದೆ. ಮನೆ ಒಳಗಡೆ ಕೆಲವರಿಗೆ ಅದು ಇರಿಟೇಟ್ ಆಗಬಹುದೇನೋ, ಆದರೆ ಹೊರಗಡೆ ಎಡಿಟೆಡ್ ವರ್ಷನನ್ನು ನೋಡುವಾಗ ಗಿಲ್ಲಿ ಈಸ್ ಅ ಎಂಟರ್ಟೈನರ್ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಕರ್ನಾಟಕ ನೋಡ್ತಾ ಇದೆ ಆ್ಯಂಡ್ ಎಂಜಾಯ್ ಮಾಡ್ತಾ ಇದೆ. ಗಿಲ್ಲಿಯ ಕಾರಣಕ್ಕೋಸ್ಕರವೇ ಬಿಗ್ ಬಾಸ್ ನೋಡ್ತಾ ಇರುವಂತಹ ಅದೆಷ್ಟೋ ಜನ ಇದ್ದಾರೆ. ಸೊ ಹೀಗಿರುವಾಗ ಆ ಕಾಂಬಿನೇಷನ್ ಒಂದು ಕಡೆ ವರ್ಕ್ ಆಗ್ತಾ ಇದ್ರೆ, ಅಟ್ ದ ಸೇಮ್ ಟೈಮ್ ಚಂದ್ರಪ್ರಭಾ ಮತ್ತು ರಿಷಾ ನಡುವೆ ನಡೆದಂತಹ ಕಾಂಬಿನೇಷನ್ ಇದೆಯಲ್ಲ, ಅದನ್ನು ಸಹಿತ ತುಂಬ ಫನ್ನಿಯಾಗಿ ತೋರಿಸಿ ಅವರ ಹೆಂಡತಿಯನ್ನು ಇನ್ವಾಲ್ವ್ ಮಾಡಿ ಸುದೀಪ್ ಸರ್ ಅದನ್ನು ಹೇಳೋ ಪ್ರಯತ್ನವನ್ನು ಮಾಡಿದ್ರು. ಸಮ್ ಹೌ ಇಟ್ ವಿಲ್ ವರ್ಕ್ ಫಾರ್ ಅನದರ್ 1 week 2 week ಅನ್ನೋ ಥರ ಕಾಣಿಸ್ತಾ ಇದೆ.
ಬಟ್ ಅಶ್ವಿನಿ ಮತ್ತು ಜಾಹ್ನವಿ ಅವರ ಕಾಂಬಿನೇಷನ್ ಬ್ರೇಕ್ ಆಗಿರಲಿಲ್ಲ ಅಂದಿದ್ರೆ ಮನೆಯ ವಾತಾವರಣ ಈಗ ಹೇಗಿದೆ ಅದು ಇನ್ನು ಮುಂದೆಯೂ ಮುಂದುವರಿತಾ ಇತ್ತು. ಮತ್ತು ಅವರಿಬ್ಬರ ನಡುವಿನ ಆ ಸಂಭಾಷಣೆಗಳು ಮನೆಯ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇತ್ತು ಅನ್ನುವ ಕಾರಣಕ್ಕೆ ಸ್ಟ್ರೈಟ್ ಅವೇ ಬಿಗ್ ಬಾಸ್ ಅವರಿಬ್ಬರ ನಡುವೆನೇ ಈಗ ತಂದಿಟ್ಟು ಮಜಾ ನೋಡೋ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ಅದು ವರ್ಕ್ ಆದಂಗೂ ಕಾಣಿಸ್ತಾ ಇದೆ. ಸೊ ಮುಂದೆ ನೋಡಬೇಕು ಹೌ ಇಟ್ ಗೋಸ್, ಹೌ ಇಟ್ ಫಾಲ್ಸ್. ನಿಮ್ಗೆ ಏನು ಅನಿಸ್ತಾ ಇದೆ ಬಿಗ್ ಬಾಸ್? ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ.